ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಶನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದ ಮೂಲಕ ಈ SIR ಸರಣಿಯಲ್ಲಿ ನಾನು ಇನ್ನೊಂದು ವಿಶೇಷವಾಗಿರುವಂತಹ ಬಹಳಷ್ಟು ಜನ BLOಗಳು ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಸ್ವಲ್ಪ ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಮತ್ತು ಅನಾಮಲೀಸ್ ಯಾವ ರೀತಿ ಆಗಿದೆ, ಯಾವ ಸಮಸ್ಯೆ ಬರುತ್ತೆ, ಯಾವಾಗ ಅವುಗಳನ್ನ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು, ಯಾವುದನ್ನ ಯಾವ ರೀತಿ ಪರಿಗಣನೆ ಮಾಡಬೇಕು, ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ BLO ಆಪ್ ನಲ್ಲಿ ಯಾವ ರೀತಿಯಾದಂತಹ ಅವಕಾಶವನ್ನ ನೀಡಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, ನೀವಿನ್ನೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತಪಡಿಸಿಕೊಳ್ಳಿ. ಮುಂದೆ ನಾನು ಯಾವ್ದಾದ್ರು ವಿಡಿಯೋ ಮಾಡಿದಾಗ ಅದು ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ನಾನು ಇದೇ ರೀತಿ ಅನೇಕ ಚುನಾವಣೆಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಮಾಡಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಹಾಗಾದ್ರೆ ಇವತ್ತು ಅತ್ಯಂತ ಪ್ರಮುಖವಾಗಿರುವಂತಹ ಈ SIR ಗೆ ಸಂಬಂಧಪಟ್ಟಂತಹ ಅನಾಮಲೀಸ್ ಅಥವಾ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಗ್ಗೆ ಒಂದು ವಿಡಿಯೋದ ಮೂಲಕ ನಿಮ್ ಮುಂದೆ ಯಾವ ರೀತಿಯಾಗಿರುವ ಸಮಸ್ಯೆಗಳು, ಆ ಡಿಸ್ಕ್ರಿಪೆನ್ಸಿ ಬರುತ್ತೆ ಮತ್ತು ಅನಾಮಲೀಸ್ ಇರುತ್ತೆ ಅನ್ನೋದನ್ನ ಈಗ ನಿಮ್ ಮುಂದೆ ಪ್ರಸ್ತುತಪಡಿಸ್ತೇನೆ. ಅದನ್ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ನಿಮ್ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, ವ್ಯೂ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನುವಂತಹ ಒಂದು ಆಪ್ ಅನ್ನ ಆ ಒಂದು ನಿಮ್ಮ BLO ಆಪ್ ನಲ್ಲಿ ಆ ಮಾಡ್ಯೂಲ್ ಅನ್ನ ನೀಡಿದ್ದಾರೆ. ಅದನ್ನ ಯಾವ ರೀತಿ ನಾವು ಓಪನ್ ಮಾಡಬೇಕು, ಯಾವ ರೀತಿ ಏನನ್ನ ಒಳಗೊಂಡಿದೆ ಅನ್ನೋದನ್ನ ಈಗ ನಾನು ನಿಮ್ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಅನಾಮಲೀಸ್ ಅಥವಾ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅನ್ನುವಂಥದ್ದು ಇಲ್ಲಿ ಯಾವ ರೀತಿಯಾದಂತದ್ದು ಬರುತ್ತೆ ಏನು ಅನ್ನೋದ್ರ ಕುರಿತು ಕೆಲವೊಂದು ಚುನಾವಣಾ ಆಯೋಗ ಏನ್ ಮಾಡಿದೆ ಅಂದ್ರೆ ವಿವರಣೆಯನ್ನ ನೀಡಿದೆ. ಇದನ್ನ ಸ್ವಲ್ಪ ನಾವು ತಿಳ್ಕೊಂಡು ಆಮೇಲೆ ಆಪ್ ನಲ್ಲಿ ಅದ್ರ ಬಗ್ಗೆ ಹೋಗೋಣ. ಅಂಡರ್ ದಿಸ್ ಟ್ಯಾಬ್ ದ ಸಿಸ್ಟಮ್ ಡಿಸ್ಪ್ಲೇಸ್ ರೆಕಾರ್ಡ್ಸ್ ಆಫ್ ಎಲೆಕ್ಟರ್ ಮ್ಯಾಪ್ಡ್ ಡ್ಯೂರಿಂಗ್ ದ ಲಾಸ್ಟ್ SIR ಅಂಡ್ ಐಡೆಂಟಿಫೈಡ್ ಅಂಡರ್ ದ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಕ್ಯಾಟಗರಿ ಫಾರ್ ವೆರಿಫಿಕೇಶನ್. ಅಂದ್ರೆ ಈ ಒಂದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನುವಂತ ಏನು ಕ್ಯಾಟಗರಿ ಇದೆಯಲ್ಲ, ಇದರಲ್ಲಿ ಲಾಸ್ಟ್ SIR ಗೂ ಈ SIR ಗೂ ಏನಾದರೂ ಮಧ್ಯದಲ್ಲಿ ಸ್ವಲ್ಪ ಗೊಂದಲವಾಗಿರುವಂತಹ, ಸರಿಯಾದಂತಹ ಮ್ಯಾಚ್ ಆಗದಂತಹ ಇವುಗಳಲ್ಲಿ ಈ ಒಂದು ಆಪ್ ನ ಮೂಲಕ ಅಥವಾ ಈ ಒಂದು ಮಾಡ್ಯೂಲ್ ಮೂಲಕ ನಿಮ್ ಮುಂದೆ ಪ್ರಸ್ತುತಪಡಿಸುತ್ತೆ. ದೀಸ್ ರೆಕಾರ್ಡ್ಸ್ ಆರ್ ಮೇಡ್ ಅವೈಲೇಬಲ್ ಇನ್ SIR ಮಾಡ್ಯೂಲ್ ಆಫ್ ದ BLO ಆಪ್ ಅಂಡರ್ ದ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಸೆಕ್ಷನ್. ಅಂದ್ರೆ ಎಲ್ಲಿದೆ ಅಂದ್ರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಸೆಕ್ಷನ್ಗೆ ನೀವು ಹೋದ್ರಿ ಅಂದ್ರೆ ಈ ಯಾವ ರೀತಿ ಅಂತ ಸಮಸ್ಯೆಗಳು ಇರ್ತಾವ ಅವುಗಳು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ದ BLO is required to revisit and verify whether the elector mapping is correct. If the mapping is found to be incorrect, the BLO should update the mapping appropriately. ಅಂದ್ರೆ ಈಗಾಗಲೇ ಮ್ಯಾಪಿಂಗ್ ಮಾಡಿದ್ರಲ್ಲಿ ಏನಾದ್ರೂ ಕರೆಕ್ಟ್ ಇದ್ರೇನು ನೋ ಪ್ರಾಬ್ಲಮ್, ಕರೆಕ್ಟ್ ಇರ್ಲಿಲ್ಲ ಅಂದ್ರೆ ಅವಾಗ BLO ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಹೋಗಿ ಅದರಲ್ಲಿ ಮತ್ತೆ ನೀವು ಅನ್ಮ್ಯಾಪಿಂಗ್ ಮಾಡಿ ಮ್ಯಾಪಿಂಗ್ ಸರಿಯಾದಂತ ಅಪ್ಡೇಟ್ ಮಾಡುವಂತದ್ದು ಇದರಲ್ಲಿ ಅವಕಾಶವನ್ನ ನೀಡಲಾಗಿದೆ. ಇಫ್ ದ ಮ್ಯಾಪಿಂಗ್ ಇಸ್ ಕರೆಕ್ಟ್ ಅಂಡರ್ ಸೆಲ್ಫ್ ಆರ್ ಪ್ರೊಜನಿ relationship, but the discrepancy has arisen due to clerical or data entry errors in either the previous SIR role or the current SSR role. No action is required from the BLO. By chance ಅಲ್ಲಿ ಸರಿಯಾಗಿತ್ತು, ಬಟ್ ಆದರೂ ಕೂಡ ಅಲ್ಲಿ ಆಪ್ ನಲ್ಲಿ ಏನಾದರೂ ಅದು ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ಬಂದಿತ್ತು ಅಥವಾ ಅನಾಮಲೀಸ್ ಅಲ್ಲಿ ಬಂದಿತ್ತು ಅಂದ್ರೆ ಅದು ಸರಿಯಾಗಿದ್ರೆ BLO ಅವರು ಏನು ಮಾಡ್ಬೇಕಾಗಿಲ್ಲ, ಅದನ್ನ ಹಾಗೆ ಬರೀ ವೆರಿಫೈ ಮಾಡಿನೂ ನಾವು ಬಿಡ್ಲಿಕ್ಕೆ ಅವಕಾಶವನ್ನ ಈ ಒಂದು ಸೆಕ್ಷನ್ ನಲ್ಲಿ ನೀಡಲಾಗಿದೆ. ಆಮೇಲೆ ವೇರ್ ದ ಎಲೆಕ್ಟರ್ ಮ್ಯಾಪಿಂಗ್ ಇಸ್ ಫೌಂಡ್ ಟು ಬಿ ಕರೆಕ್ಟ್, ದ BLO ಇಸ್ ನಾಟ್ ರಿಕ್ವೈರ್ಡ್ ಟು ಟೇಕ್ ಎನಿ ಫರ್ದರ್ ಆಕ್ಷನ್. ಅಂದ್ರೆ BLO ಅದಕ್ಕೇನು ಹೆಚ್ಚಿನ ಅಪ್ಡೇಟ್ ಮಾಡುವಂತದ್ದು ಅದೇನಿಲ್ಲ, ಕೇವಲ ವೆರಿಫೈ ಮಾಡಿ ಅದು ಸರಿಯಾಗಿದ್ರೆ ಸರಿಯಾಗಿದೆ ಅಂತ ವೆರಿಫೈ ಮಾಡಿನೂ ಕೂಡ ನೀವು ಇಲ್ಲಿಂದ ಅದನ್ನ ಸೆಂಡ್ ಮಾಡಬಹುದು. ದ BLO ಇಸ್ ಅಡ್ವೈಸ್ ಟು ರಿವೆರಿಫೈ ಆಲ್ ರೆಕಾರ್ಡ್ಸ್. ಪ್ರತಿಯೊಂದು ರೆಕಾರ್ಡ್, ಈ ಒಂದು ಸೆಕ್ಷನ್ ನಲ್ಲಿ ಬಂದಿರುವ ಪ್ರತಿಯೊಂದು ರೆಕಾರ್ಡ್ ಅನ್ನ ವೆರಿಫೈ ಮಾಡಬೇಕು ಅಂಡರ್ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಟು ಎನ್ಶೂರ್ ದ ಅಕ್ಯುರಸಿ ಆಫ್ ಎಲೆಕ್ಟರ್ ಮ್ಯಾಪಿಂಗ್ ಡಾಟಾ. ಅಂದ್ರೆ ಈಗ ಅದರಲ್ಲಿ ಬಂದಿದೆ ಅಂದಾಗ ಅದು ಸರಿಯಾಗಿದೆಯೋ ತಪ್ಪಾಗಿದೆಯೋ, ತಪ್ಪಾಗಿದ್ದರೆ ಅದನ್ನ ಸರಿಪಡಿಸುವಂತಹ ಕೆಲಸ ಮಾಡಬೇಕು, ಸರಿಯಾಗಿದ್ರೆ ಅದನ್ನ ವೆರಿಫೈ ಮಾಡಿ ಫಾರ್ವರ್ಡ್ ಮಾಡಬೇಕಾಗಿರುವಂತದ್ದು. ಬೇಸ್ಡ್ ಆನ್ ದ ವೆರಿಫಿಕೇಶನ್ ಔಟ್ಕಮ್ ಅಂಡ್ ನೆಸೆಸರಿ ಕರೆಕ್ಷನ್, ದ ನಂಬರ್ ಆಫ್ ಅನಾಮಲೀಸ್ ರಿಫ್ಲೆಕ್ಟೆಡ್ ಆನ್ ದ ಡ್ಯಾಶ್ ಬೋರ್ಡ್ ವಿಲ್ ರೆಡ್ಯೂಸ್. ಅಂದ್ರೆ ಈಗ ನೀವೆಲ್ಲ ಸರಿಯಾಗಿ ಮಾಡಿದ್ರಿ ಅಂದ್ರೆ ಆ ಒಂದು ಡ್ಯಾಶ್ ಬೋರ್ಡ್ ನಲ್ಲಿ ಕಾಣುವಂತಹ ಅನಾಮಲೀಸ್ ಸಂಖ್ಯೆ ಕಡಿಮೆ ಆಗುತ್ತೆ. ದೇರ್ ಇಸ್ ಮಿನಿಮೈಸಿಂಗ್ ದ ಇಶ್ಯೂಯನ್ಸ್ ಆಫ್ ನೋಟಿಸ್ ಆಫ್ಟರ್ ಪಬ್ಲಿಕೇಶನ್ ಆಫ್ ಡ್ರಾಫ್ಟ್ ರೋಲ್. ಅಂದ್ರೆ ಈ ಡ್ರಾಫ್ಟ್ ರೋಲ್ ಪಬ್ಲಿಕ್ ಆದ ಮೇಲೆ ಮತದಾರರಿಗೆ ಏನ್ ನೋಟಿಸ್ ಇಶ್ಯೂ ಆಗುತ್ತೋ ಆ ನೋಟಿಸ್ ಗಳ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಈಗಲೇ ನಾವು ಅದನ್ನ ಸರಿಯಾಗಿ ವೆರಿಫೈ ಮಾಡಿ ಅದನ್ನ ರಿವೆರಿಫೈ ಮಾಡಿದ್ವಿ ಅಂದ್ರೆ, ಆ ಅನಾಮಲೀಸ್ ಅನ್ನ ಸರಿಯಾಗಿ ಬಗೆಹರಿಸಿ ನಾವು ಮಾಡಿದ್ವಿ ಅಂದ್ರೆ ಮುಂದೆ ಮತದಾರರಿಗೆ ನೋಟಿಸ್ ನೀಡುವಂತದ್ದು ಬಹಳಷ್ಟು ಕಡಿಮೆ ಆಗುತ್ತೆ ಅಂತ ಇಲ್ಲಿ ನಮಗೆ ಚುನಾವಣಾ ಆಯೋಗ ಹೇಳಿರುವಂತದ್ದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಈಗ ನಾವು ನೋಡೋಣ ಯಾವ ರೀತಿಯ ಈ ಡಿಸ್ಕ್ರಿಪೆನ್ಸಿ ಬರುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ
ಫಸ್ಟ್ ಎಂತದ್ ಬರ್ಬೋದು ಅಂದ್ರೆ ಲೆಸ್ ದ್ಯಾನ್ 15 ಇಯರ್ಸ್ ಬಿಟ್ವೀನ್ ಪೇರೆಂಟ್ ಅಂಡ್ ಪ್ರೊಜನಿ. ಇದು ಪ್ರೊಜನಿ ಕೇಸ್ ನಲ್ಲಿ ಏನಾಗಿರ್ತಾ ಇದೆ, ಲೆಸ್ ದ್ಯಾನ್ 15 ಇಯರ್ಸ್ ಆ ಪೇರೆಂಟು ಮತ್ತು ನಾವು ಯಾರ ಜೊತೆ ಪ್ರೊಜನಿ ಮಾಡ್ಕೊಂಡಿದ್ದೇವೆ, ನಿಮಗೆಲ್ಲ ಗೊತ್ತಿರುವಂತೆ ತಂದೆ ತಾಯಿಯ ಜೊತೆ ನಾವು ಪ್ರೊಜನಿ ಮಾಡ್ಕೊಂಡಾಗ ತಂದೆ ತಾಯಿ ಮತ್ತು ನಮ್ಮ ಮಧ್ಯದ ವಯಸ್ಸು 15 ವರ್ಷಕ್ಕಿಂತ ಕಡಿಮೆ ಇದ್ದರೆ, ಲೆಸ್ ದ್ಯಾನ್ ಪ್ರೊಜನಿ ಅಂದಾಗ ಅಲ್ಲಿ ಏನಾಗುತ್ತೆ, ಪೋಷಕರು ಮತ್ತು ಮಕ್ಕಳ ನಡುವಿನ ವ್ಯತ್ಯಾಸ 15 ವರ್ಷಕ್ಕಿಂತ ಕಡಿಮೆ ಇದ್ದರೆ ಹಿಂದಿನ ಸಮಯದಲ್ಲಿ ಸಿದ್ಧಪಡಿಸಲಾಗಿರುವಂತಹ ಮತದಾರ ಪಟ್ಟಿಯೊಂದಿಗೆ ಲಿಂಕ್ ಮಾಡ್ಲಿಕ್ಕೆ ಬಳಸಿರುವಂತಹ ಆ ಪೋಷಕರ ವಿವರಕ್ಕೂ ನಿಮ್ಮ ನಡುವೆ ನೀವು ಯಾರ ಜೊತೆ ಮಾಡ್ಕೊಂಡ್ರೆ ಅವರಿಗೂ ನಿಮಗೂ 15 ವರ್ಷದ ವಯಸ್ಸಿನ ಡಿಫರೆನ್ಸ್ ಅದಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಆಗ ಇದು ಏನೋ ತಪ್ಪಾಗಿದೆ ಅನ್ನುವಂಥದ್ದು. ಯಾಕಂದ್ರೆ ಒಬ್ಬ ತಂದೆ ತನ್ನ ಮಗ ಅಂದಾಗ ತಂದೆ ಮಗನ ಮಧ್ಯದಲ್ಲಿ ಕನಿಷ್ಠ 18-20 ವರ್ಷ ಆದ್ರೂ ಆಗಿರಬಹುದು, 15 ವರ್ಷದ ಒಳಗಂತೂ ಡಿಫರೆನ್ಸ್ ಇರೋದಿಲ್ಲ. ಅದಕ್ಕೆ ಈ ರೀತಿಯ ಒಂದು ಅನಾಮಲೀಸ್ ಬರುವಂತಹ ಸಂಭವ ಉಂಟು. ಅಂದ್ರೆ ಏಜ್ ಪೇರೆಂಟು ಮತ್ತು ಆ ವ್ಯಕ್ತಿಯ ಮಧ್ಯದ ಏಜ್ 15 ವರ್ಷಕ್ಕಿಂತ ಕಡಿಮೆ ಇದ್ರೆ ಅವಾಗ ಅದು ಎಲ್ಲಿ ಬಂದು ಕೂತಿರ್ತದೆ ಅಂದ್ರೆ ಇಲ್ಲಿ ಅನಾಮಲೀಸ್ ಅಲ್ಲಿ ತೋರಿಸ್ತಾ ಇದೆ, ಲಾಜಿಕಲಿ ಡಿಸ್ಕ್ರಿಪ್ಷನ್ ಅಂತ ಇರ್ತಾ ಇದೆ. ಯಾರ್ದು ಅನ್ನೋದನ್ನ ಕ್ಲಿಕ್ ಮಾಡಿದ್ಮೇಲೆ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋ ಡಿಸ್ಪ್ಲೇ ಕೂಡ ನಿಮ್ಗೆ ಬರುತ್ತೆ. ಅದನ್ನ ಮುಂದಿನ ಹಾಗೆ ಕಂಟಿನ್ಯೂ ಆಗಿ ತೋರಿಸ್ತೀನಿ. ಇದು ಮೊದಲನೇದು, ಯಾವ ರೀತಿ 15 ವರ್ಷ ಡಿಫರೆನ್ಸ್ ಯಾರ ಮಧ್ಯದಲ್ಲಿ, ಪೇರೆಂಟ್ ಮತ್ತು ಆ ಕ್ಯಾಂಡಿಡೇಟ್ ಮಧ್ಯದಲ್ಲಿ, ಅಥವಾ ಯಾರ ಜೊತೆ ನೀವು ಪ್ರೊಜನಿ ಮಾಡ್ತಾ ಇದ್ದೀರೋ ಆ ಪ್ರೊಜನಿ ಅವರ ಜೊತೆಗೆ ಏನಾಗಿದೆ ಅಂದ್ರೆ 15 ವರ್ಷಕ್ಕಿಂತ ಡಿಫರೆನ್ಸ್ ಕಡಿಮೆ ಇದ್ರೆ. ಇನ್ನು ಎರಡನೇದಾಗಿ ಯಾವ ರೀತಿ ಬರೋದು, ಅಬೌವ್ ಏಜ್ ಆಫ್ 50 ಗ್ಯಾಪ್ ಬಿಟ್ವೀನ್ ಪ್ರೊಜನಿ ಅಂಡ್ ಪೇರೆಂಟ್. ಇಲ್ಲಿ ನೋಡಿ, ಪೋಷಕರು ಮತ್ತು ಮಕ್ಕಳ ನಡುವೆ 50 ವರ್ಷಕ್ಕಿಂತಲೂ ಹೆಚ್ಚಿನ ವಯಸ್ಸಿನ ವ್ಯತ್ಯಾಸ ಇದ್ದರೆ, ಹಿಂದಿನ SIR ಸಮಯದಲ್ಲಿ ಸಿದ್ಧಪಡಿಸಲಾದ ಮತದಾರ ಪಟ್ಟಿಯೊಂದಿಗೆ ನಿಮ್ಮ ಲಿಂಕ್ ಮಾಡ್ಲಿಕ್ಕೆ ನೀವು ಬಳಸಿರ್ತಾರೆ, ಪೋಷಕರ ವಿವರ ಮತ್ತು ನಿಮ್ಮ ನಡುವಿನ ವ್ಯತ್ಯಾಸ ಎಷ್ಟು 50 ವರ್ಷಕ್ಕಿಂತ ಹೆಚ್ಚಾಗಿದೆ ಅಂದಾಗ ಇದು ಕೂಡ ತಪ್ಪು ಹೊಂದಾಣಿಕೆ ಅಂತ ಕಂಡು ಬರ್ತಾ ಇದೆ. ಈಗ ನಾನು ನಮ್ಮ ತಂದೆ ಇದ್ದಾರೆ, ತಂದೆ ಜೊತೆ ನಾನು ನನ್ನ ಲಿಂಕ್ ಮಾಡ್ತಾ ಇದ್ದೇನೆ ಅಂದಾಗ ತಂದೆ ಮತ್ತು ನನ್ನ ಮಧ್ಯದಲ್ಲಿ 50 ವರ್ಷಕ್ಕಿಂತಲೂ ಹೆಚ್ಚಿನ ಏಜ್ ವ್ಯತ್ಯಾಸ ಏನಾದ್ರೂ ಕಂಡು ಬಂತು ಅಂದ್ರೆ ಆಗ ಅದು ಎಲ್ಲಿ ಬರ್ತಾ ಇದೆ ಅಂದ್ರೆ ಅನಾಮಲೀಸ್ ಅಲ್ಲಿ ಬರ್ತಾ ಇದೆ ಅಥವಾ ಲಾಜಿಕಲಿ ಡಿಸ್ಕ್ರಿಪ್ಷನ್ಸಿಯಲ್ಲಿ ಬರ್ತಾ ಇದೆ. ಇದನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ, ಅವ್ರು ನಿಜವಾಗಿಯೋ ಅಥವಾ ಏಜ್ ತಪ್ಪಾಗಿ ಅಲ್ಲಿ ಪ್ರಿಂಟ್ ಆಗಿದೆಯೋ ಇದೇನಾಗಿದೆ ಅನ್ನೋದರ ಕುರಿತು ನಾವು ರೀವೆರಿಫೈ ಮಾಡ್ಬೇಕಾಗುತ್ತೆ. ಆ ಕಾರಣದಿಂದ ಇದು ಎಲ್ಲಿ ಬಂದ್ಕೊಳ್ತಿರ್ತದೆ ಅಂದ್ರೆ ಅನಾಮಲೀಸ್ ಅಲ್ಲಿ ಬಂದಿರುತ್ತೆ. ಅಂದ್ರೆ ನೋಡಿ, ಮೊದಲನೇದ್ದು ಯಾವ್ದಾಗಿತ್ತು ಅಂದ್ರೆ ಏಜ್ 15 ವರ್ಷದ ಒಳಗೂ ಇರಬಾರದು, ಇಲ್ಲಿ 50 ವರ್ಷಕ್ಕಿಂತಲೂ ಹೆಚ್ಚು ಡಿಫರೆನ್ಸ್ ತಂದೆ ಮಗನ ಮಧ್ಯದಲ್ಲಿ ಅಂದಾಗ ಇದು ಕೂಡ ಸಂಶಯಕ್ಕೆ ಎಡೆ ಮಾಡಿಕೊಡುವಂತದ್ದಾಗಿದೆ ಅಂತ ಇಲ್ಲಿ ಅವರು ತೋರ್ತಾ ಇದೆ. ಇದು ಒಂದು ಎರಡನೇ ರೀತಿಯ ಈ ಅನಾಮಲೀಸ್ ಬರುವಂತದ್ದು ಅಥವಾ ಲಾಜಿಕಲಿ ಡಿಸ್ಕ್ರಿಪ್ಷನ್ಸಿ ಬರುವಂತದ್ದು. ಇನ್ನು ಮೂರನೇದಾಗಿ ಅಬೌವ್ ಏಜ್ ಗ್ಯಾಪ್ ಬಿಟ್ವೀನ್ ಎಲೆಕ್ಟರ್ ಅಂಡ್ ಗ್ರ್ಯಾಂಡ್ ಪೇರೆಂಟ್. ಅಬೌವ್ ಏಜ್ ಅಥವಾ ಬಿಲೋ ಏಜ್, ಅಬೌವ್ ಏಜ್ ಅಲ್ಲ, ಬಿಲೋ ಏಜ್ ಗ್ಯಾಪ್ ಅಂದ್ರೆ ಮತದಾರ ಯಾರ ಜೊತೆ ತಂದೆ ತಾಯಿ ಜೊತೆ ಅವನ ಪ್ರೊಜನಿ ಮಾಡ್ಕೊಂಡಿಲ್ಲ, ಇಲ್ಲಿ ಯಾರ ಜೊತೆ ಅಜ್ಜ ಅಥವಾ ಅಜ್ಜಿಯ ಜೊತೆ ಮಾಡ್ಕೊಂಡಿದ್ದಾನೆ. ಈ ಅಜ್ಜ ಅಜ್ಜಿಯ ಜೊತೆ ಇವರು ಪ್ರೊಜನಿ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಆ ಅಜ್ಜನಿಗೂ ಈ ಪ್ರೊಜನಿ ಮಾಡಿಕೊಳ್ಳುತ್ತಿರುವಂತಹ ವ್ಯಕ್ತಿ ಮೊಮ್ಮಗನಿಗೂ ಮಧ್ಯದಲ್ಲಿ 40 ವರ್ಷಕ್ಕಿಂತ ಕಡಿಮೆ ಏನಾದ್ರೂ ವಯಸ್ಸಿನ ಗ್ಯಾಪ್ ಕಂಡು ಬಂತು ಅಂದ್ರೆ ಅದು ಕೂಡ ಅನಾಮಲೀಸ್ ಆಗುತ್ತೆ ಅಥವಾ ಲಾಜಿಕಲ್ ಡಿಸ್ಕ್ರಿಪ್ಷನ್ಸಿಯಲ್ಲಿ ಬರುತ್ತೆ. ಅಂದ್ರೆ ಈಗ ನಾವು ಅಜ್ಜನ ಜೊತೆ ಮಾಡ್ತಾ ಇದ್ವಿ, ಅಜ್ಜನಿಗೂ ನಮಗೂ 40 ವರ್ಷಕ್ಕಿಂತ ಹೆಚ್ಚು ಡಿಫರೆನ್ಸ್ ಇದ್ರೆ ಮಾತ್ರ ಸೂಕ್ತ. ಯಾಕಂದ್ರೆ ಅಜ್ಜನ ಮಗ 20 ವರ್ಷ ಆದ್ಮೇಲೆ ಮಗು ಆಗಿತ್ತು ಅಂದ್ರು ಅವನು ಆದ ಕೂಡ ನಾನೀಗ 18-20 ವರ್ಷಕ್ಕಾಗಿದೆ ಅಂದ್ರೆ ನನಗೆ ಅವ್ರಿಗೆ ಇಬ್ಬರಲ್ಲಿ 40 ವರ್ಷ ಆದ್ರೂ ಮಿನಿಮಮ್ ಆಗ್ಲೇಬೇಕು. ಇಲ್ಲಿ 40 ವರ್ಷದಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಇದೇನೋ ಮಿಸ್ಟೇಕ್ ಆಗಿದೆ, ಇದು ಸರಿಯಾದಂತ ಹೊಂದಾಣಿಕೆ ಅಲ್ಲ ಅನ್ನುವಂತ ಒಂದು ಅರಿವು ಗೊತ್ತಾಗ್ತಾ ಇರೋದ್ರಿಂದ ಮಿನಿಮಮ್ 40ಕ್ಕಿಂತ ಕಡಿಮೆ ಇರುವಂತಹ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಪ್ರೊಜನಿ ಮಾಡ್ಕೊಂಡವಾಗ ಅದು 40 ಏಜ್ ಗಿಂತ ಕಡಿಮೆ ಡಿಫರೆನ್ಸ್ ಅಥವಾ ವಯಸ್ಸಿನ ಡಿಫರೆನ್ಸ್ ಏನಾದ್ರೂ ಇದ್ದರೆ ಆಗ ಅದು ಎಲ್ಲಿ ಬರ್ತಾ ಇದೆ ಅಂದ್ರೆ ಇಲ್ಲಿ ಮತದಾರ ಅಂದ್ರೆ ಅನಾಮಲೀಸ್ ಅಲ್ಲಿ ಬರುತ್ತೆ. ಇದು ಒಂದು ಮೂರನೇ ರೀತಿ. ನೆಕ್ಸ್ಟ್ ಆಮೇಲೆ ನಾಲ್ಕನೇದು ಏನಾದ್ರೆ ಡಿಫರೆಂಟ್ ಫಾದರ್ ನೇಮ್ ಬಿಟ್ವೀನ್ ಕರೆಂಟ್ ಇರೋಲ್ ಅಂಡ್ ಲಾಸ್ಟ್ SIR. ಪ್ರಸ್ತುತ ಮತದಾರರ ಪಟ್ಟಿಯಲ್ಲಿ ಮತ್ತು ಹಿಂದಿನ ಮತದಾರರ ಪಟ್ಟಿಯಲ್ಲಿ ನೋಡಿದಾಗ ಅಲ್ಲಿ ಏನಾಗಿದೆ ಅಂದ್ರೆ ತಂದೆಯ ಹೆಸರಿನ ನಡುವೆ ಹೊಂದಾಣಿಕೆ ಆಗುತ್ತಿಲ್ಲ. ಇಲ್ಲಿ ತಂದೆಯ ಹೆಸರೇ ಬೇರೆ, ಆಮೇಲೆ ಹಳೆ 2002 ಅಲ್ಲಿ ಹೆಸರೇ ಬೇರೆ ಆಗಿತ್ತು ಅಂದ್ರೆ ಆಗಬಹುದು, ಮುಂದೆ ಹೆಸರು ಚೇಂಜ್ ಮಾಡ್ಕೊಂಡಿರ್ಬೋದು ಆಮೇಲೆ ಬೇರೆ. ಆದರೆ ಪ್ರಥಮ ಬಾರಿಗೆ ನಿಮ್ಗೆ ಏನ್ ಕಂಡು ಬರ್ತಾ ಇದೆ ಅಂದ್ರೆ ಇಲ್ಲಿ ವೆರಿಫಿಕೇಶನ್ ಈಸ್ ಇಂಪಾರ್ಟೆಂಟ್, ಇಲ್ಲಿ ಇನ್ನೊಂದು ಸಾರಿ ಅದನ್ನ ಚೆಕ್ ಮಾಡ್ಬೇಕು ಅನ್ನುವಂಥದ್ದು ಅಲ್ಲಿ ನಮಗೆ ಕಂಡು ಬರ್ತಾ ಇದೆ. ಆಗ ಅದು ಎಲ್ಲಿ ಇರ್ತಾ ಇದೆ ಅಂದ್ರೆ ಅನಾಮಲೀಸ್ ಅಥವಾ ಲಾಜಿಕಲ್ ಡಿಸ್ಕ್ರಿಪ್ಷನ್ಸಿಯಲ್ಲಿ ಬರುತ್ತೆ. ಏನಾದ್ರೂ ತಂದೆಯ ಹೆಸರು ಅಲ್ಲಿಯೂ ಬೇರೆ ಈಗ ಬೇರೆ ಆಗಿದ್ದರೆ ಆಗ ಅದು ಇಲ್ಲಿ ಬಂದು ಕೂತಿರುತ್ತೆ. ಅದನ್ನು ನಾವು ಮತ್ತೊಂದು ಸಾರಿ ವೆರಿಫೈ ಮಾಡಬೇಕಾಗುತ್ತೆ, ಎಲ್ಲಿ ಅನಾಮಲೀಸ್ ಅಥವಾ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ. ನೆಕ್ಸ್ಟ್
ಇನ್ನೊಂದು ಬರುತ್ತೆ ಪ್ರೊಜನಿ ಏಜ್ ಗ್ಯಾಪ್ ಲೆಸ್ ದ್ಯಾನ್ 9 ಮಂತ್. ಇದೊಂದು ಇಂಪಾರ್ಟೆಂಟ್ ಆಗಿರುವಂತದ್ದು. ಹೇಗೆ ಇಂಪಾರ್ಟೆಂಟ್ ಅಂದ್ರೆ ಮಕ್ಕಳು ಈಗ ಏನಾಗಿರ್ತಾ ಇದೆ, ಒಬ್ಬರ ಜೊತೆ ನಾವು ಪ್ರೊಜನಿ ಮಾಡ್ಕೊಂಡಿರ್ತೀವಿ, ನಮ್ಮ ತಂದೆ ಜೊತೆ ನಾವು ಮಾಡ್ಕೊಂಡಿವಿ ಪ್ರೊಜನಿ ಅಂತ ತಿಳ್ಕೊಳ್ಳಿ. ಇನ್ನೊಬ್ಬ ನಮ್ಮ ತಮ್ಮ ಅವನು ಕೂಡ ತಂದೆ ಜೊತೆ ಪ್ರೊಜನಿ ಮಾಡ್ಕೊಳ್ತಾನೆ. ಆದ್ರೆ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಅವನ ಏಜ್ಗೂ ನನ್ನ ಏಜ್ಗೂ ನಾವಿಬ್ರು ತಂದೆಗೆ ಪ್ರೊಜನಿ ಮಾಡ್ಕೊಳ್ಳಿ, ಮಧ್ಯದಲ್ಲಿ 9 ತಿಂಗಳು ಕೂಡ ಗ್ಯಾಪ್ ಇರದೇ ಇದ್ರೆ ಲೆಸ್ ದ್ಯಾನ್ 9 ಮಂತ್ಸ್ ನನಗೂ ನನ್ನ ತಮ್ಮನಿಗೂ, ಅದು ಎಲ್ಲಿ ಆಗಬಹುದು ಇಂಥದ್ದು ಅಂತಂದ್ರೆ ಏನಾದ್ರೂ ಅವಳಿ ಜವಳಿ ಇದ್ದಲ್ಲಿ ಮಾತ್ರ ಅಂತದ್ದಾಗ್ಬೋದು. ಅದನ್ನು ನಾವು ಕ್ಲಾರಿಫಿಕೇಶನ್ ಮಾಡಿ ಇದು ಅವಳಿ ಜವಳಿ ಅನ್ನುವಂತ ಕೇಸ್ ಅಂತ ನಾವು ಹಾಕಿದಾಗ ಅದು ಹೋಗುತ್ತೆ. ಅವಳಿ ಜವಳಿ ಇರದೇ ಇದ್ದಾಗ ಆಗ ಇಲ್ಲಿ 9 ತಿಂಗಳಿಗಿಂತಲೂ ಕಡಿಮೆ ಡಿಫರೆನ್ಸ್ ನನಗೂ ನನ್ನ ತಮ್ಮನಿಗೂ ನಾವು ಒಂದೇ ಪ್ರೊಜನಿ ಮಾಡ್ಕೊಂಡಿವಿ, ಒಬ್ಬ ಪೇರೆಂಟಿಗೂ ಪ್ರೊಜನಿ ಮಾಡ್ಕೊಂಡಿವಿ, ನಮ್ಮಿಬ್ಬರ ಮಧ್ಯದ ಗ್ಯಾಪ್ 9 ತಿಂಗಳಿಗಿಂತ ಕಡಿಮೆ ಇದ್ರೆ ಅದು ಕೂಡ ಅನಾಮಲೀಸ್ ಆಗಿ ಬರುತ್ತೆ ಅಥವಾ ಲಾಜಿಕಲ್ ಡಿಸ್ಕ್ರಿಪ್ಷನ್ಸಿಯಲ್ಲಿ ಬರುತ್ತೆ. ಇದು ಒಂದು. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಯಾವುದು ಅಂತಂದ್ರೆ ಪ್ರೊಜನಿ 6 and above. ಪ್ರೊಜನಿ ಇಸ್ 6 and above ಅಂದ್ರೆ 6 ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳು. ನೀವು ಯಾರನ್ನ ತಂದೆ ಅಂತ ಲಿಂಕ್ ಮಾಡ್ಕೊಂಡಿದಿರೋ ಅವರ ಜೊತೆ ಈಗಾಗಲೇ 6 ಜನ ಅವರ ಜೊತೆ ಲಿಂಕ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಬ್ಬ ತಂದೆಗೆ 6 ಜನ ಇರಬಾರ್ದೇನ್ರಿ, 7 ಜನ ಇರಬಾರ್ದೇನ್ರಿ ಮಕ್ಕಳು ಅಂತಲ್ಲ, ಇರಬಹುದು. ಆದ್ರೆ ಅದನ್ನ ನಾವೀಗ ಏನ್ ಮಾಡ್ಬೇಕಾಗಿದೆ, ವೆರಿಫೈ ಮಾಡ್ಬೇಕು. ಅದು ಏನ್ ಮಾಡುತ್ತೆ ಅಂದ್ರೆ 6 ಅಥವಾ 6ಕ್ಕಿಂತ ಹೆಚ್ಚು ಜನ ಏನಾದರೂ ಒಬ್ಬ ತಂದೆಯ ಜೊತೆನೆ ಎಲ್ಲರೂ ಪ್ರೊಜನಿ ಮಾಡ್ಕೊಂಡಿದ್ರು ಅಂದ್ರೆ ಅದು ಸರಿಯಾಗಿದೆಯೋ ಅಥವಾ ಮಿಸ್ಟೇಕ್ ಆಗಿದೆಯೋ ಚೆಕ್ ಮಾಡು ಅನ್ನುವಂತ ರೀತಿಯಿಂದ ಈ ಅನಾಮಲೀಸ್ ನಲ್ಲಿ ಬಂದು ಕೊಡುತ್ತೆ ಅಥವಾ ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿಲಿ ಬಂದು ಕೊಡುತ್ತೆ. ನಾವು ಅದನ್ನ BLO ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಮತ್ತೊಂದ್ ಸಾರಿ ಪರಿಶೀಲನೆ ಮಾಡ್ಬೇಕಾಗುತ್ತೆ. ಅಂದ್ರೆ ಇಲ್ಲಿ ನೀವು ಯಾರನ್ನ ತಂದೆ ಅಂತ ಲಿಂಕ್ ಮಾಡಿಕೊಂಡಿದ್ದೀರಿ ಅವರನ್ನೇ 6 ಜನ ಸಹ ತಂದೆ ಅಂತ ಹೇಳ್ಕೊಂಡಿದ್ದಾರೆ. ಇದು ತಪ್ಪಾಗಿ ಹೊಂದಾಣಿಕೆ ಆಗಿರಬಹುದು ಅಂತ ಸಂಶಯ, ಆಗಲೇಬಾರದು ಅಂತಿಲ್ಲ, ಇರಬಹುದು. ಅವನು 6 ಮಕ್ಕಳಿಗೆ ತಂದೆ ಆಗಿರಬಹುದು, ಆದ್ರೆ ಅದು ಸರಿ ಇದೆಯಲ್ಲೋದನ್ನ ಚೆಕ್ ಮಾಡ್ಕೊಳ್ಳುವಂತಹದ್ದು. ಇದು ಕೂಡ ಒಂದು ಅನಾಮಲೀಸ್ ಅಥವಾ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ಬರುವಂತದ್ದು. ನೆಕ್ಸ್ಟ್ ಇನ್ನೊಂದು ಯಾವುದು ಬರುತ್ತೆ ಅಂದ್ರೆ ಇನ್ ಕೇಸ್ ಆಫ್ ಪ್ರೊಜನಿ ಮ್ಯಾಪಿಂಗ್, ಇಫ್ ಪೇರೆಂಟ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ಕರೆಂಟ್ ಈ ರೋಲ್ ಆಫ್ SSR, he was considered as a invalid, then all mapped progeny with 2003 record will also be having anomaly. ಅಂದ್ರೆ ಪೋಷಕರು ಪ್ರಸ್ತುತ ಮತದಾರ ಪಟ್ಟಿಯಲ್ಲಿ ಇದ್ದಾರೆ ನಮ್ಮ ರಾಜ್ಯದಲ್ಲಿ, ಆದ್ರೆ ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ಏನಾಗಿದೆ ಅಂದ್ರೆ ಈಗ SIR ಆಗಿದೆ. ಅಲ್ಲಿ ಏನಾದರೂ ಅವರು ಪೋಷಕರ ಅಲ್ಲಿ ಇದ್ದು ಅಲ್ಲಿ ಅವರ ಹೆಸರು ಇನ್ವ್ಯಾಲಿಡ್ ಆಗಿದ್ದರೆ ಆಗ ಅವರ ಜೊತೆ ಏನು ಸಂಬಂಧವನ್ನು ನಾವು ಮಾಡ್ಕೋತೀವೋ ಅವರ ಜೊತೆ ಏನ್ ಇರ್ತಾವೋ ಅವೆಲ್ಲವೂ ಕೂಡ ಇನ್ವ್ಯಾಲಿಡ್ ಆಗುತ್ತೆ, ಅವರು ಅಂತಿಮ ಮತದಾರ ಪಟ್ಟಿಯಲ್ಲಿ ಭಾಗ ಆಗಲ್ಲ. ಅಂದ್ರೆ ಈಗ ನಮ್ಮ ತಂದೆ ಪಶ್ಚಿಮ ಬಂಗಾಳದಲ್ಲಿ ಇದ್ದಾರೆ, ಪಶ್ಚಿಮ ಬಂಗಾಳದಲ್ಲಿ ಇದ್ರು ಅವರು ಅಲ್ಲಿ SIR ಅಲ್ಲಿ ಅವರಿಗೆ ಇನ್ವ್ಯಾಲಿಡ್ ಅಂತ ಘೋಷಣೆಯಾಗಿದೆ. ನಾನು ಈಗ ಕರ್ನಾಟಕದಲ್ಲಿ ಇದ್ದೇನೆ, ನಾನು ನನ್ನ ತಂದೆಯದನ್ನ ಪ್ರೊಜನಿ ಮಾಡ್ತಾ ಇದ್ದೇನೆ, ಆದರೆ ಅಲ್ಲಿ ಅವರು ಇನ್ವ್ಯಾಲಿಡ್ ಆಗಿರುವ ಕಾರಣ ಇದೇ ಲಾಸ್ಟ್ SIR ಅಲ್ಲಿ ಅದ್ರ ಜೊತೆ ನಾನು ಮಾಡಿಕೊಂಡಿದ್ದು ಎಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ರಿಜೆಕ್ಟ್ ಆಗುತ್ತೆ. ಅಂದ್ರೆ ಈಗ SIR ಅಲ್ಲಿ ಏನಾಗಿರುತ್ತೋ ಅವರು ಈಗ ಅವರನ್ನ ಇನ್ವ್ಯಾಲಿಡ್ ಅಂತ ಘೋಷಣೆ ಮಾಡಿದ್ರೆ ಅವರ ಜೊತೆ ಸಂಬಂಧಿಸಿದ ಎಲ್ಲ ಪ್ರೊಜನಿಗಳು ಕೂಡ ರದ್ದಾಗುತ್ತೆ. ಇದು ಒಂದು. ಆಮೇಲೆ ಡಿಫರೆಂಟ್ ಸೆಲ್ಫ್ ನೇಮ್ ಇನ್ ಕರೆಂಟ್ ಅಂಡ್ ಲಾಸ್ಟ್ SIR ಅಲ್ಲಿ ಇಲ್ಲಿ ಸೆಲ್ಫ್ ಇದ್ದಾರೆ, ಸೆಲ್ಫ್ ಇದು ಇಷ್ಟೊಂದು ಪ್ರೊಜನಿ ವಿಚಾರ ಮಾಡಿ. ಸೆಲ್ಫ್ ನಾನೇ ಇದ್ದೇನೆ, 2002ರಲ್ಲಿ ನಾನೇ ಇದ್ದೆ, ಈಗಲೂ ಇಲ್ಲಿ 2025ರಲ್ಲಿಯೂ ನಾನೇ ಇದ್ದೇನೆ. ಈಗ ನನಗೆ SIR ಅಲ್ಲಿ ನಾನು ತುಂಬಿ ಕೊಡ್ತಾ ಇದ್ದೇನೆ ಫಾರ್ಮ್. ಆದ್ರೆ 2002ರಲ್ಲಿ ನನ್ನ ಹೆಸರೇ ಬೇರೆ, ಈಗ 2025ರಲ್ಲಿ ನನ್ನ ಹೆಸರೇ ಬೇರೆ, ಎರಡೂ ಹೆಸರು ಮ್ಯಾಚ್ ಆಗ್ತಾ ಇಲ್ಲ ಅಂದಾಗ ಅದು ಎಲ್ಲಿರುತ್ತೆ, ಅನಾಮಲೀಸ್ ಅಥವಾ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ಬರುತ್ತೆ. ಅಂದ್ರೆ ಪ್ರಸ್ತುತ ಮತದಾರರ ಪಟ್ಟಿಯಲ್ಲಿ ಹಿಂದಿನ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಬೇರೆ ಬೇರೆಯಾಗಿದ್ದರೆ, ಹೊಂದಾಣಿಕೆ ಆಗಿರದೇ ಇದ್ರೆ ಅದು ಅಲ್ಲಿ ಬಂದು ಕೂಡುತ್ತೆ. ಇದಕ್ಕೆ ನಾನೇ ಅನ್ನೋದಕ್ಕೆ ಅನೇಕ ದಾಖಲೆಗಳನ್ನ ನಾವು BLO ಕೊಟ್ಟು BLO ಅವರು ಅದನ್ನ ಪರಿಶೀಲನೆ ಮಾಡಿ ರಿವೆರಿಫೈ ಮಾಡಿದಾಗ ಮಾತ್ರ ಇದು ಮುಂದೆ ಹೋಗುತ್ತೆ, ಕಂಟಿನ್ಯೂ ಆಗುತ್ತೆ. ಹೀಗೆ ಡಿಫರೆಂಟ್ ಸೆಲ್ಫ್ ನೇಮ್ ಇನ್ ಕರೆಂಟ್ ಅಂಡ್ ಲಾಸ್ಟ್ SIR ರೋಲ್ ಅನ್ನುವಂಥದ್ದನ್ನು ಇದು ಒಂದು ರೀತಿಯ ಅನಾಮಲಿ ಬರಬಹುದು. ಇನ್ನೊಂದು ಬರುತ್ತೆ ಡಿಫರೆಂಟ್ ಫಾದರ್ ನೇಮ್ ಇನ್ ಕರೆಂಟ್ ಈ ರೋಲ್ ಅಂಡ್ ಲಾಸ್ಟ್ SIR ಇನ್ ಕೇಸ್ ಆಫ್ ಸೆಲ್ಫ್. ನಮ್ ಸೆಲ್ಫ್ ನ ಮಾಡ್ತಾ ಇದ್ದೀನಿ, ಈಗ ನಾನು ಸೆಲ್ಫ್ ಮಾಡ್ತಾ ಇದ್ದೀನಿ, ನನ್ನ ಹೆಸರು ಸೇಮ್ ಇದೆ, ಬಟ್ ಫಾದರ್ ಹೆಸರು ಆಗ ಒಂದು ಇದೆ, ಈಗ ಒಂದು ಇದೆ, ಡಿಫರೆಂಟ್ ಫಾದರ್ ನೇಮ್. ಆ ರೀತಿಯಾಗಿ ಏನಾದ್ರೂ ಕಂಡು ಬಂದ್ರೆ ಅದನ್ನು ಕೂಡ ಏನಾಗುತ್ತೆ, ಅನಾಮಲೀಸ್ ಅಲ್ಲಿ ಬರುತ್ತೆ. ವೆರಿಫಿಕೇಶನ್ಗೆ ಮತ್ತೊಂದ್ಸರಿ ಅವಕಾಶ ಬೇಕು, ವೆರಿಫಿಕೇಶನ್ ಮಾಡಿ ಅಲ್ಲಿ ಏನಾಗಿದೆ, ಯಾವ ಕಾರಣದಿಂದ ಅಲ್ಲಿ ಹೆಸರು ಆಗಿದೆ, ಇಲ್ಲಿ ಹೆಸರು ಆಗಿದೆ ಅನ್ನೋದನ್ನ ನೋಡೋದು. ಇದೆಲ್ಲ ಸರಿ. ಸಣ್ಣ ಪುಟ್ಟ ದೋಷಗಳು ಏನಾದ್ರೂ ವ್ಯಾಕರಣ ಅಥವಾ ಕಾಗುಣಿತ ದೋಷಗಳು ಅಥವಾ ಕಂಪ್ಯೂಟರ್ ಎರರ್ ಟೈಪ್ ಮಾಡುವಾಗ ಆಗಿರೋ ಎರರ್ ಇತ್ತು ಅಂದ್ರೆ ಅದನ್ನ
BLO ಅವರು ಏನ್ ಮಾಡಬಹುದು ಅಂದ್ರೆ ಅದನ್ನ ವೆರಿಫೈ ಮಾಡಿ ಸರಿಯಾಗಿದೆ ಸರಿಯಾಗಿಲ್ಲ ಅನ್ನೋದನ್ನ ವೆರಿಫೈ ಮಾಡಿ ಸಬ್ಮಿಟ್ ಮಾಡಬಹುದಾಗಿದೆ. ಆದ್ರೆ ಈ ಮೇಜರ್ಗಳು ಇರುವಂತಹ ಪ್ರಮುಖವಾಗಿರುವ ಅನಾಮಲೀಸ್ ಅನ್ನ ಸರಿಯಾಗಿ ಕೂಲಂಕಷವಾಗಿ ಪರಿಶೀಲಿಸಿ ಅವರು ಮಾಡಬೇಕಾಗುತ್ತೆ. ಹೀಗೆ 9 ರೀತಿಯ ಅಂಶಗಳನ್ನ ನಾವು ನೋಡಿದ್ವಿ. ಹಾಗಾದ್ರೆ ಇದನ್ನ ಆಪ್ ನಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನ ನೋಡೋಣ. ನೀವೆಲ್ಲ ಗೊತ್ತಿರುವಂತೆ BLO ಆಪ್ ಓಪನ್ ಮಾಡ್ತೀರಿ, ಅಲ್ಲಿ ಓಪನ್ ಮಾಡಿದಾಗ ಮೊಬೈಲ್ ನಂಬರ್ ಕೇಳುತ್ತೆ, OTP ಹಾಕ್ತೀರಿ, ನಂತರ ನಿಮ್ಮ ಪೂರ್ತಿ ಸೆಟ್ ಚೆಕ್ ಆಗುತ್ತೆ. ಆಮೇಲೆ ಈ SIR ಅನ್ನುವಂತಹ ಒಂದು ಮಾಡೆಲ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಲ್ಯಾಂಗ್ವೇಜ್ ಕೇಳಿ ಕಂಟಿನ್ಯೂ ಆದಾಗ ಈ ರೀತಿಯ ಒಂದು ನಿಮ್ ಮುಂದೆ ಡಿಸ್ಪ್ಲೇ ಬರ್ತಾ ಇದೆ. ಇದರಲ್ಲಿ ನೀವು ನೋಡ್ಬೋದು ವ್ಯೂ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅನ್ನುವಂಥದ್ದು. ವ್ಯೂ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ನಾವ್ ಏನ್ ಮಾಡ್ತೀವಿ, ಇಲ್ಲಿ ಹೋದಾಗ ನಾವು ಆವಾಗಲೇ ಇಷ್ಟೊತ್ತು ಏನು ಯಾವ ರೀತಿಯ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಥವಾ ಅನಾಮಲೀಸ್ ಬರುತ್ತೋ ಅದನ್ನ ನಾವು ನಿಮ್ಮ ಮುಂದೆ ಚರ್ಚೆ ಮಾಡೋಣ, ಅದನ್ನ ಇಲ್ಲಿ ಚರ್ಚೆ ಮಾಡೋಣ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದಾಗ ಪಟ್ಟಿ ಬರುತ್ತೆ. ಅಂದ್ರೆ ಈ ಲಿಸ್ಟ್ ಅಲ್ಲಿ ಈ ಒಂದು ಭಾಗದಲ್ಲಿ ಯಾರ್ಯಾರದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಂದಿದೆಯೋ ಅನಾಮಲೀಸ್ ಆಗಿದೆಯೋ ಅವೆಲ್ಲ ಪಟ್ಟಿ ಇಲ್ಲಿ ಬರುತ್ತೆ. ಇಲ್ಲಿ ನೀವು ಪ್ರತಿಯೊಂದನ್ನು ನೋಡಿ ಇದಕ್ಕೆ ಏನ್ ಮಾಡಬೇಕು, ಅದು ಸರಿಯಾಗಿದ್ರೆ ವೆರಿಫೈ ಮಾಡಿ ಫಾರ್ವರ್ಡ್ ಮಾಡಬೇಕು. ಏನಾದ್ರೂ ತಪ್ಪಾಗಿದ್ರೆ ಅಪ್ಡೇಟ್ ಮಾಡಿ ಮತ್ತೆ ಅದನ್ನ ನೀವು ಅಪ್ಲೋಡ್ ಮಾಡಿದಾಗ ಅದು ಇಲ್ಲಿಂದ ವೆರಿಫೈ ಆಗಿ ಹೋಗುತ್ತೆ. ಇದನ್ನ ನಾವು ನೋಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ವ್ಯೂ ಲಾಜಿಕಲ್ ಡಿಸ್ಕ್ರಿಪ್ಷನ್ಸಿ ಅಂತ ಬರ್ತಾ ಇದೆ. ಇದು ಒಂದೇ ಇದೆ, ಬೇರೆ ಯಾವುದೇ ಸೆಕ್ಷನ್ ಇಲ್ಲ. ಅಲ್ಲಿ ಕೇವಲ ವ್ಯೂ ಲಾಜಿಕಲ್ ಡಿಸ್ಕ್ರಿಪೆನ್ಸಿ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಯಾವ ರೀತಿಯ ಸಮಸ್ಯೆ ಇದೆ ಅನ್ನೋದು ಡಿಸ್ಪ್ಲೇ ನಿಮ್ ಮುಂದೆ ಬರುತ್ತೆ. ಅಂದ್ರೆ ಈ ವ್ಯಕ್ತಿಗೆ ಎಲ್ಲರಿಗೂ ಒಂದೇ ರೀತಿಯ ವ್ಯಕ್ತಿಗೆ ಸಮಸ್ಯೆ ಅನಾಮಲೀಸ್ ಇರ್ಲಿಕ್ಕಿಲ್ಲ. ಒಬ್ಬರಿಗೆ ಏಜ್ 15 ವರ್ಷದ ಒಳಗಿರ್ಬೋದು, ಕೆಲವರಿಗೆ 40 ವರ್ಷದ ಹೆಚ್ಚಿರ್ಬೋದು, ಕೆಲವರ ತಂದೆ ಹೆಸರು ತಪ್ಪಾಗಿರ್ಬೋದು, ಕೆಲವರು ಸ್ವಂತ ಹೆಸರೇ ತಪ್ಪಾಗಿರ್ಬೋದು. ಅದು ಏನಾಗಿದೆ ಅವ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದು ಏನು ಅನ್ನೋದು ನಮಗೆ ಆ ಆಪ್ ಅಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ನೋಡಿ, ವ್ಯೂ ಅನಾಮಲಿ ಅಂತ. ಡ್ಯೂ ಟು ಮಿಸ್ ಮ್ಯಾಚ್ ಬಿಟ್ವೀನ್ ದ ನೇಮ್ಸ್ ಆಫ್ ಯುವರ್ ಫಾದರ್ ಗಿವನ್ ದ ಕರೆಂಟ್ ಎಲೆಕ್ಟ್ರಲ್ ರೋಲ್ ಅಂಡ್ ಗಿವನ್ ದ ಎಲೆಕ್ಟ್ರಲ್ ರೋಲ್ಸ್ ಪ್ರಿಪೇರ್ಡ್ ಡ್ಯೂರಿಂಗ್ ದ ಲಾಸ್ಟ್ SIR. ಅಂದ್ರೆ ಇಲ್ಲಿ ತಂದೆ ಹೆಸರು ತಪ್ಪಾಗಿದೆ ಅನ್ನುವಂಥದ್ದನ್ನ ಸೂಚನೆ ಕೊಡ್ತಾ ಇದೆ. ಅಂದ್ರೆ ಈಗ ಯಾವ ನಾವು ಕ್ಲಿಕ್ ಮಾಡಿದೀವೋ ಇಲ್ಲಿ ಆ SIR ನಲ್ಲಿ ತಂದೆ ಹೆಸರೇ ಬೇರೆ, ಇಲ್ಲಿ ತಂದೆ ಹೆಸರೇ ಬೇರೆ. ಹಾಗಾದ್ರೆ ಇದು ಇನ್ನೊಮ್ಮೆ ಪರಿಶೀಲಿಸಿ ಅನ್ನುವಂಥದ್ದು ಇಲ್ಲಿ ಕೊಡ್ತಾ ಇದೆ. ಇಲ್ಲಿ ನೀವು ಇದನ್ನ ನೋಡಿದ್ರಿ ಅಂದ್ರೆ ರಿವೆರಿಫೈ ಅನ್ನುವಂತ ಕಾಲಂಗೆ ಹೋಗಿ ಅಥವಾ ಅಲ್ಲಿಯ ಸೆಕ್ಷನ್ಗೆ ಹೋಗಿ ಮತ್ತೊಂದು ಸಾರಿ ನೀವು ರಿವೆರಿಫೈ ಮಾಡಿ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ನಾವು ಅಪ್ಲೋಡ್ ಮಾಡಿದಾಗ ಇಲ್ಲಿಂದ ಅದು ಹೋಗುತ್ತೆ. ಇಲ್ಲಿ ನೀವು ಇದನ್ನ ಏನ್ ನೋಡ್ತೀರಾ, ನೋಡಿದ ಮೇಲೆ ರಿವೆರಿಫೈ ಹೋಗ್ತೀರಾ, ಅಲ್ಲಿ ಹೋಗಿ ಅದನ್ನ ಮತ್ತೊಂದು ಸಾರಿ ನೀವು ರಿವೆರಿಫೈ ಮಾಡಬಹುದಾಗಿದೆ. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಯಾವ ರೀತಿಯಾದದ್ದು ಅದೇ ತರದ್ದು ಇನ್ನೊಂದು ಯಾವ್ದು, ದೇರ್ ಇಸ್ ನೇಮ್ ಮಿಸ್ ಮ್ಯಾಚ್ ಬಿಟ್ವೀನ್ ಯುವರ್ ನೇಮ್ ಗಿವನ್ ದ ಕರೆಂಟ್ ಎಲೆಕ್ಟ್ರಲ್ ರೋಲ್ ಅಂಡ್ ದ ಪ್ರಿವಿಯಸ್ SIR. ಇದು ಸೆಲ್ಫ್ಗೆ ನಿಮ್ಮ ಹೆಸರೇ SIR ಲಾಸ್ಟ್ ಅಲ್ಲಿ 2002ರ SIR ಅಲ್ಲಿನೇ ಬೇರೆ ಇದೆ, ಈಗ 2025ರ SIR ಅಲ್ಲೇ ಬೇರೆ ಇದೆ. ಕ್ಯಾಂಡಿಡೇಟ್ ಒಂದೇ ಅಂತೀರಿ, ಪ್ರೊಜನಿ ಆಗಿದೆ ಅಥವಾ ನಿಮ್ಮ ಸೆಲ್ಫ್ ಪ್ರೊಜನಿ ಆಗಿದೆ ಅಂದಾಗ ಇದನ್ನ ಸ್ವಲ್ಪ ವೆರಿಫೈ ಮಾಡ್ಲಿಕ್ಕೆ ಈ ತರಹದ ಒಂದು ಅನಾಮಲಿಯು ಕೂಡ ಬರ್ಬೋದು. ಯಾರು ಮತದಾರನ ಹೆಸರು ಮೊದಲು ಬೇರೆ ಈಗ ಬೇರೆ ಆಗಿರಬಹುದು, ಅದನ್ನ ನಾವು ಇಲ್ಲಿ ವೆರಿಫೈ ಮಾಡುವಂತದ್ದು. ಈ ರೀತಿಯ ಒಂದು ಅನಾಮಲಿ ಬರ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಬರಬಹುದು, ಯಾವ ರೀತಿ ಅಂದ್ರೆ ದಟ್ ದ ಏಜ್ ಡಿಫರೆನ್ಸ್ ಬಿಟ್ವೀನ್ ಯು ಅಂಡ್ ಯುವರ್ ಗ್ರ್ಯಾಂಡ್ ಪೇರೆಂಟ್. ಅವಾಗಲೇ ನಾವು ಚರ್ಚೆ ಮಾಡಿದ್ವಿ ನೋಡಿ, 40 ವರ್ಷಕ್ಕಿಂತಲೂ ಕೂಡ ಕಡಿಮೆ ಏನಾದರೂ ಆ ಅಜ್ಜ ಮತ್ತು ಮೊಮ್ಮಗನ ಮಧ್ಯದಲ್ಲಿ ಅಲ್ಲಿ ಡಿಫರೆನ್ಸ್ ತೋರಿಸ್ತಿತ್ತು, 40 ವರ್ಷದಿಂದ ಕಡಿಮೆ ಏಜ್ ತೋರಿಸ್ತಿತ್ತು ಅಂದ್ರೆ ಆಗ ಅದು ಏನ್ ಕಂಡು ಬರ್ತಾ ಇದೆ ಅಂದ್ರೆ ಇಲ್ಲಿ ಸ್ವಲ್ಪ ಹೊಂದಾಣಿಕೆ ಮಿಸ್ ಮ್ಯಾಚ್ ಆಗಿದೆ, ಮತ್ತೊಂದು ಸಾರಿ ಪರಿಶೀಲಿಸಿ ಅನ್ನುವಂತ ರೀತಿಯಿಂದ. ಅಂದ್ರೆ ಏಜ್ ಗ್ಯಾಪ್ 40 ಇಯರ್ಸ್ ಬಿಲೋ ಆಗಿದೆ. ಯಾರ ಮಧ್ಯದಲ್ಲಿ? ಅಜ್ಜ ಮತ್ತು ಮೊಮ್ಮಗನ ಮಧ್ಯದಲ್ಲಿ. ಅದಕ್ಕೆ ಇಲ್ಲಿ ಚೆಕ್ ಮಾಡಿ ಅಂತ. ಇನ್ನೊಂದು ಯಾವ್ದು ಯಾವ ಬರ್ಬೋದು ಇದೆ, ಒಬ್ರಿಗೆ 2 ಬರ್ಬೋದು, ಒಬ್ರಿಗೆ 1 ಬರ್ಬೋದು. ಈಗ ಒಬ್ಬರಿಗೆ 2 ಬರ್ಬೋದು. ಡ್ಯೂ ಟು ಮಿಸ್ ಮ್ಯಾಚ್ ಬಿಟ್ವೀನ್ ನೇಮ್ಸ್ ಆಫ್ ಯುವರ್ ಫಾದರ್ ಗಿವನ್ ಇನ್ ದ ಕರೆಂಟ್ ಎಲೆಕ್ಟ್ರಲ್ ರೋಲ್ ಅಂಡ್ ಗಿವನ್ ದ ಲಾಸ್ಟ್ ಎಲೆಕ್ಟ್ರಲ್ ರೋಲ್, ಇದು ಒಂದಾಗಬಹುದು. ಆಮೇಲೆ ದ ಏಜ್ ಡಿಫರೆನ್ಸ್ ಬಿಟ್ವೀನ್ ಯು ಅಂಡ್ ಯುವರ್ ಪೇರೆಂಟ್ ಹೂಸ್ ಡೀಟೇಲ್ ಯೂಸ್ಡ್ ಈ ಎಲೆಕ್ಟ್ರಲ್ ರೋಲ್ ಪ್ರಿಪೇರ್ಡ್ ಡ್ಯೂರಿಂಗ್ ಪ್ರಿವಿಯಸ್ SIR ಇಸ್ 50 ಇಯರ್ಸ್ ಅಬೌವ್. ಈ 2 ಬಂದಿದೆ ಒಬ್ರಿಗೆ ಅಂತಂದ್ರೆ. ಅಂದ್ರೆ ಏನಾಗಿದೆ ಇಲ್ಲಿ, ಹೆಸರು ಮಿಸ್ ಮ್ಯಾಚ್ ಆಗಿದೆ, ಫಾದರ್ ಹೆಸರು. ನೆಕ್ಸ್ಟ್ ಏನಾಗಿದೆ ಇನ್ನೊಂದು ಅಂತಂದ್ರೆ ಇಲ್ಲಿ ಏಜ್ ಡಿಫರೆನ್ಸ್ 50ಕ್ಕಿಂತ ಅಬೌವ್ ಇದೆ. ತಂದೆ ಮತ್ತು ಮಗನ ಮಧ್ಯದಲ್ಲಿ 50 ವರ್ಷಕ್ಕಿಂತ ಗ್ಯಾಪ್ ಹೆಚ್ಚಾಗಿದೆ, 50 ವರ್ಷಕ್ಕಿಂತ. ಅಂದಾಗ ಇದು ಏನೋ ಇದು ಸ್ವಲ್ಪ ಸಮಸ್ಯೆ ಇದೆ, ಇದನ್ನ ಇನ್ನೊಂದ್ಸರಿ ಏನ್ ಮಾಡಿ ಅಂದ್ರೆ ವೆರಿಫೈ ಮಾಡಿ ಅಂತ ಆ ರೀತಿಯಾದಂತದ್ದು ಬಂದಿರುವಂತದ್ದನ್ನ ನೋಡ್ತೀವಿ. ಈ ರೀತಿ ನಿಮಗೆ ಬರ್ತಾ ಇರುವಂತದ್ದು. ಇದನ್ನ ಯಾವ ರೀತಿ ಮಾಡಬೇಕು, ಇದೆಲ್ಲ ಬಂತು. ಈಗ ನಾವು ನೋಡಿದ್ವಿ ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ಅನಾಮಲಿ ಬಂತು. ಇದನ್ನ ನಾವು ಎಲ್ಲಿ ಚೇಂಜ್ ಮಾಡಬೇಕು? ಇಲ್ಲೇ ಮಾಡಲ್ಲ, ಇಲ್ಲಿ ನೀವು ಐಡೆಂಟಿಫೈ ಮಾಡ್ತೀರಿ ಏನ್ ಅನ್ನೋದನ್ನ. ಅದನ್ನ ಮತ್ತೆ ನೀವು ರಿವೆರಿಫೈ ಫೀಲ್ಡ್ EF, ಈಗ ಆಲ್ರೆಡಿ ನಾವು ಏನು ಫಿಲ್ ಮಾಡಿವೋ ಅಲ್ಲಿ ಹೋಗಿ ಅದನ್ನ ರಿವೆರಿಫೈ ಮಾಡಬಹುದು. ತಪ್ಪಾಗಿದ್ದ
ಮ್ಯಾಪಿಂಗ್ ಅನ್ನ ಅನ್ಮ್ಯಾಪ್ ಮಾಡಬಹುದು. ಇಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ಇದರ ಮೇಲೆ ಕ್ಲಿಕ್ ಮಾಡ್ತೀರಾ ರಿವೆರಿಫೈಲಿ, ಆಮೇಲೆ ಅಲ್ಲಿ ಬರುತ್ತೆ ಅವರ ಮಾಹಿತಿ. ಇಲ್ಲಿ ಏನಾಗಿದೆ ಅನ್ನೋದನ್ನ ನೀವು ನೋಡ್ಕೊಂಡು ಇನ್ನೊಂದ್ಸರಿ ಅದ ಎಲೆಕ್ಟರ್ ಪ್ರೊಸೀಡಿಂಗ್ 2002 ಎಲೆಕ್ಟರ್ ನಲ್ಲಿ ಇಲ್ಲಿದೆ, ಅದರಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಬೇಕಾದ್ರು ಅಥವಾ ಎಲೆಕ್ಟರ್ 2000 ಚೇಂಜ್ ಮಾಡಬೇಕು, ಅಥವಾ ಇಲ್ಲಿ ನೀವೇನ್ ಮಾಡ್ಬೇಕಾಗಿದೆ ಅಂದ್ರೆ ಬಹುಶಃ ಅದು ತಪ್ಪಾಗಿ ಬೇರೆಯವ್ರ ಜೊತೆ ಲಿಂಕ್ ಆಗಿದ್ರೆ ನೋ ಲಿಂಕೇಜ್ ವಿತ್ ಲಾಸ್ಟ್ SIR ಅಂತಾನೂ ಮಾಡಬಹುದು. ಅಂದ್ರೆ ಈಗ ಮಾಡಿರುವ ಮ್ಯಾಪಿಂಗ್ ಅನ್ನ ಅನ್ಮ್ಯಾಪಿಂಗ್ ಮಾಡುತ್ತೆ. ಅದು ಈಗ ಆಗಿದೆ ಮ್ಯಾಪಿಂಗ್, ಆದ್ರೆ ಅದು ಲಿಂಕೇಜ್ ಸರಿ ಇಲ್ಲ, ತಪ್ಪಾಗಿದೆ ಅಂತ ಕಂಡು ಬಂದಿದೆ. ಅದಾಗ ನೀವೇನ್ ಮಾಡ್ತೀರಾ ಅಂದ್ರೆ ಇದನ್ನ ನೋ ಲಿಂಕೇಜ್ ಮಾಡಿ, ಇದನ್ನ ಕ್ಲಿಕ್ ಮಾಡಿ, ನೀವು ಇದನ್ನ ಮುಂದೆ ದಾಖಲೆಗಳನ್ನ ಎನ್ಯುಮರೇಷನ್ ಫಾರ್ಮ್ ಫಸ್ಟ್ ಪೇಜ್ ಸೆಕೆಂಡ್ ಪೇಜ್ ಫೇಡ್ ಮಾಡಿ, ಫೋಟೋ ಏನಾದ್ರು ಅಪ್ಲೋಡ್ ಮಾಡಿ, ಇಲ್ಲಿ ಎಡಿಟ್ ಅಥವಾ ಅನ್ಮ್ಯಾಪ್ ಅನ್ನುವಂಥದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅದು ಏನಾಗುತ್ತೆ ಅಂದ್ರೆ ಎಡಿಟ್ ಆಗಿ ಸಬ್ಮಿಟ್ ಆಗುತ್ತೆ, ಅನ್ಮ್ಯಾಪ್ ಆಗುತ್ತೆ. ಇಲ್ಲ ಅಂದ್ರೆ ಅದಿಷ್ಟು ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಥವಾ ಈ ಅನಾಮಲೀಸ್ಗೆ ಸಂಬಂಧಪಟ್ಟಂತದ್ದು ಒಂದು ವಿವರಣೆ. ಬಹುಶಃ ತಮ್ಗೆಲ್ಲರಿಗೂ ಈ ವಿಡಿಯೋ ಅರ್ಥ ಆಯ್ತು, ಯಾವ ರೀತಿಯ ಸಮಸ್ಯೆಗಳು ಬರಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರಿ ಅಂತ ಅನ್ಕೊಂಡೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ ಹಾಗೂ ಆ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಇದೇ ತರಹ ಇನ್ನು ಮುಂದೆ ಪೋಸ್ಟ್ ಡ್ರಾಫ್ಟ್ ಆಗಿರುವಂತಹ ಸಂದರ್ಭದಲ್ಲಿ ಏನೇನ್ ಮಾಡಬೇಕು, ಯಾವ ರೀತಿ ಅನೇಕ ಇನ್ನೂ ಕೂಡ ಆ ಮಾಡ್ಯೂಲ್ಸ್ ಗಳು ಬರುತ್ತೆ, ಅವೆಲ್ಲವುಗಳನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಅಲ್ಲಿವರೆಗೆ ನಮಸ್ಕಾರ.